ದಾಂಡೇಲಿ ಮುಗೀತು. ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ದಾಂಡೇಲಿಯಿಂದ ನಾವು ಸೀದಾ ಹೊರಟಿದ್ದೆ ಗೋವಾಗೆ. ಇನ್ನೇನು ಗೋವಾ ಬಂತು, ಈಗ ಇಳಿಬೇಕು ಟ್ರೈನಿಂದ. ಬರ್ರಿ ಟ್ರೈನಿಂದ ಇಳಿಯೋಣ. ವಾಸ್ಕೋ ಏನು ಫುಲ್ ಖಾಲಿ ಇದೆ ಸ್ಟೇಷನ್ನು. ಬೆಳಗಿನ ಜಾವನೇ ಬಂದು ಇಳಿದಿದ್ದೀವಿ. ಬರ್ರಿ ಮುಂದೆ ಹೋಗಿ ನೋಡೋಣ. ನಾವು ಬಂದಿದ್ದು ವಾಸ್ಕೋಗೆ ಬಂದು ಇಳಿದಿದ್ದೀವಿ. ಗೋವಾ ಬಂದಿದ್ದೀವಿ. ನೋಡೋಣ 2 days ಇರ್ತೀವಿ ಗೋವಾದಾಗ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡೋಣ, ಎಲ್ಲ ತೋರಿಸ್ತೀವಿ. ರಿಟರ್ನ್ ಇದ್ದೇ ಇಲ್ಲ. 2 ದಿನ ಸ್ವಲ್ಪ ಒಂದು 2 ಅವರ್ ಮಲ್ಕೊಂಡು ಆಮೇಲೆ ಏನು ಸಿಕ್ಕಾಪಟ್ಟೆ ಕೇಳ್ತಾರಲ್ಲ. ಟ್ಯಾಕ್ಸಿ 1,500 ಪಣಜಿ ಬಿಡಕ್ಕೆ ಎಷ್ಟು ಬಿಡ್ರಿ. ಹಂಗೆ ರೈಲ್ವೆ ಸ್ಟೇಷನಿಂದ ಸ್ಟ್ರೈಟ್ ನಡ್ಕೊಂಬಂದ್ರೆ ಇದು ಬಸ್ ಸ್ಟ್ಯಾಂಡು. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಬಸ್ಗಳು ತುಂಬಾ ಸಿಗ್ತವೆ. 40 ರೂಪಾಯಿ AC ಗಾಡಿ ಸೀದಾ ಕರ್ಕೊಂಡು ಪಣಜಿ ಬಿಡ್ತಾರೆ. ಅಲ್ಲಿ 150 ರೂಪಾಯಿ ಶೇರಿಂಗ್ ಕೇಳ್ತಾರೆ. ಸಪ್ರೇಟ್ ಟ್ಯಾಕ್ಸಿ ಬೇಕು ಅಂದರೆ 1,500 2,000 ಹಿಂಗೆ ಕೇಳ್ತಾರೆ. ಅದಕ್ಕೆ ಸೀದಾ ಈ ಥರ ಬಸ್ ಸಿಗುತ್ತೆ. ಬಸ್ಸಾಗಿ ಆರಾಮಾಗೆ ಪಣಜಿಗೆ ಹೋಗ್ರಿ. ಬಸ್ಸು ಆರಾಮಾಗಿ ಖಾಲಿ ಇದೆ, ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಅಲ್ಲಿ 1,500 2,000 ರೂಪಾಯಿ ಕೊಟ್ಟು ಹೋಗೋದ್ರ ಬದಲು, ಅಥವಾ ಟ್ರಿಪ್ ಹೊಡಿತಿರ್ತಾರೆ 150 ರೂಪಾಯಿ ಫಿಕ್ಸು. ಅದ್ರ ಬದಲು ಸೀದಾ ಆರಾಮಾಗಿ ಬಸ್ಸಿಗೆ ಬಂದುಬಿಟ್ರೆ ಒಬ್ರಿಗೆ 30 ರೂಪಾಯಿ ಚಾರ್ಜು. ವಾಸ್ಕೋಯಿಂದ ಸೀದಾ ಕರ್ಕೊಂಡೋಗಿ ಪಣಜಿ ಬಿಡ್ತಾರೆ. ಬರ್ರಿ ಪಣಜಿಗೆ ಹೋಗಿ ಸಿಗೋಣ. ಪಣಜಿ ಬಂದಾಯಿತು. ಕರ್ನಾಟಕ ಗಾಡಿನೂ ಬರ್ತೈತೆ ನೋಡಿ. ಪಣಜಿ ಬಸ್ ಸ್ಟ್ಯಾಂಡು. ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಟ್ಟಿವಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸುಮ್ಮನೆ ಬಸ್ ಸ್ಟ್ಯಾಂಡ್ ಸುತ್ತರಿತಾ ಇದ್ದೀವಿ. ರೂಮ್ ಮಾಡೋಣ ಅಂದರೆ ರೂಮೆಲ್ಲ 11 ಗಂಟೆ ಚೆಕ್ಔಟು. ಆ ಟೈಮಿಗೆ ಚೆಕ್-ಇನ್ 11 ಗಂಟೆ ಅಂತಾರೆ. ಸುಮ್ಮನೆ ಬಸ್ ಸ್ಟ್ಯಾಂಡ್ ಸುತ್ತರಿತಿದ್ದೀವಿ. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗೋಣ. ಪಣಜಿಲಿ ಫಸ್ಟ್ 2 ಸ್ಕೂಟಿನ ರೆಂಟ್ ಮಾಡ್ಕೊಂಡ್ವಿ. ಬರ್ರಿ ಸ್ಕೂಟಿಲಿ ಅಡ್ಡಾಡೋಣ. ಪಣಜಿಲಿ ರೂಮ್ ಎಲ್ಲೇ ಕೇಳಿದ್ರು 3,000-3,500 ರೂಪಾಯಿಗಿಂತ ಕಡಿಮೆ ಎಲ್ಲೆಲ್ಲೂ ಸಿಗಲಿಲ್ಲ. ಅದಕ್ಕೆ ಹೆಂಗಿದ್ರು ಕೈಯಲ್ಲಿ ಸ್ಕೂಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೆ ಕಲ್ಗುಂಟೆ ಬೀಚ್ ಕಡೆಗೆ. ಕಲ್ಗುಂಟೆ ಭಾಗ ಆ ಕಡೆ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ರೂಮು. ಪಣಜಿಲಿ ಏನಕ್ಕಪ್ಪ ರೇಟು ತುಂಬ ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂದರೆ, ಗೋವಾದಲ್ಲಿ ವಿವಾ ಕಾರ್ನಿವಲ್ ಅಂತ ಹೇಳ್ಬಿಟ್ಟು ಫಂಕ್ಷನ್ಸ್ ಇದೆ. ಅದಕ್ಕೋಸ್ಕರ ರೂಮ್ಸ್ ಎಲ್ಲ ತುಂಬ ಹೆವಿ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಏನೇ ಹೇಳಿ, ಈ ಬ್ರಿಡ್ಜ್ ಮೇಲಿಂದ ಈ ವ್ಯೂ ಸಖತ್ತಾಗಿ ಕಾಣ್ತಿದೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ ಹಸಿವಾಗ್ತಿದೆ. ಹೋಗ್ತಾ ಎಲ್ಲಾದರೂ ತಿಂಡಿ ತಿನ್ಕೊಂಡು ಹೋಗೋಣ. ಬರ್ರಿ. ಗೋವಾದ ಫಸ್ಟ್ ಬೈಟ್ ಇಡ್ಲಿ. ರೂಮ್ ಸಿಕ್ಕಿಲ್ಲ, ಇಲ್ಲೊಂದು ಕಡೆ ಬಂದು ಇಡ್ಲಿ ತಿಂತಾ ಇದ್ವಿ. ತಿಂಡಿ ಪರವಾಗಿಲ್ಲ, ಒಂಥರ ಚೆನ್ನಾಗೇ ಇತ್ತು. ಅದಕ್ಕೆ ಇಡ್ಲಿ, ವಡೆ, ಎಗ್ ದೋಸೆ ಮತ್ತು ಲೆಮನ್ ರೈಸ್ ಎಲ್ಲ ತಗೊಂಡು ತಿಂದು ಓಡ್ತಾ ಇದ್ದೀವಿ. ಫುಟ್ಪಾತ್ ಹೋಟ್ಲಿಗೆ ತಿನ್ಬೇಕು, ರುಚಿ ಇರುತ್ತೆ ಅಷ್ಟೇ. ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ ಮಾಡಿದ್ವಿ. ಹಿಂಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಬೀಚ್ ಸಿಗುತ್ತೆ. ರೆಸ್ಟ್ ಮಾಡ್ತೀವಿ ಅಂತೇಳಿ ಬೆಳಗ್ಗೆನೇ ಏನಕ್ಕೆ ಬೀಚಿಗೆ ಹೋಗ್ತಾಯಿದ್ರೆ ಅಂತ ಯೋಚನೆ ಮಾಡೋಕೆ ಹೋಗ್ಬಿಟ್ವಿ. ಗೋವಾದಾಗೆಲ್ಲ 11 ಗಂಟೆ ಚೆಕ್-ಇನ್ನು, ಇನ್ನು 9 ಗಂಟೆ. 11 ಗಂಟೆ ತನಕ ಅವ್ರು ರೂಮ್ ಕೊಡೋಲ್ಲ. ಈಗ ಬಜೆಟಾಗೆ ರೂಮ್ ಸಿಕ್ತು ಬರೀ 1,200ಕ್ಕೆ. ಅದಕ್ಕೆ ಒಂದು 2 ಅವರ್ ಬೀಚ್ ಕಡೆಗೆ ಅಡ್ಡಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಜಸ್ಟ್ ಒಂದು 100 ಮೀಟ್ರ್ ಏನೋ ಇದೆ ಹೋಮ್ ಸ್ಟೇಯಿಂದ ಬೀಚು. ಅದೇ ಲಾಸ್ಟ್ ಟೈಮ್ ನಿನ್ನ ಧರ್ಮಸ್ಥಳ ಕರ್ಕೊಂಡು ಹೋದ ಮಾಡಿದ್ವಲ್ಲ, ಅದೇ ಧರ್ಮಸ್ಥಳ ಇದು ಟ್ರೈನಾಗ ಹೋದಾಗ ವಿಡಿಯೋ ಮಾಡಿದ್ವಲ್ಲಪ್ಪ. ಆ ಥರ ಮಾಡ್ಲಾ? ಹೆಂಗೆ ಒಟ್ಟಿಗೆ ಒಂದು 10 ಸಲ ನೋಡ್ಬಿಟ್ಟಿನಿ, ಕ್ರಾಸ್ ಚೆಕ್ ಮಾಡಿ. ಯಾಕೆ ಹಂಗೆ 100 ಹೇಳ್ತೀನಿ ಯಾಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಥರ ರೋಡ್ ಚೆನ್ನಾಗಿತ್ತು ಕಣ ಇದು. ಯಾರು ನಮ್ಮಂಗಿಲ್ಲ, ಜೊತೆ ಇದ್ದರು ವಿಡಿಯೋ ಕಾಲ್ ಮಾಡಿದ್ರೆ. ಇದು ಯಾವ ಬೀಚ್ ಇದು? ಬಲಂಗುಟ್.
ಕಲಂಗುಟ್ ಬೋಟಿ ತಗೊಂಡು ಹೋಗ್ಬಿಡೋದು. ಈ ಹೊಡ್ನೆ ನಡಿ ತಗೊಂಡ್ ಹಂಗೆ ಹೋಗೋಣ. ಅಲ್ಲಿ ಮಧ್ಯಕ್ಕೆ ಹೋಗೋಣ. ಈಳು ತೊಳೋದಲ್ಲ. ಬಿಸ್ಲೇನ ಮರ ಹೆಂಗ್ ಹೊಡಿತೈತಿ ಬೆಳಗ್ಗೆ ತಡ್ಕೊಳಕ್ ಆಗ್ತಿಲ್ಲ ಬಿಸ್ಲ. ಕಾಫಿ ಕಾಫಿ ನೋಡಿ ಕುಡಿಯಂ ಬರ್ರಪ್ಪ. ಕಾಫಿ ರೂಮು ಕಾಫಿ ರೂಮ್ ಕಣ ಅದು. ಕಾಫಿ ರೂಮ್ ಆ ಕಡೆಗೆ ಇನ್ನೊಂದು ಇಲ್ಲ ಅಣ್ಣ. ಅದು ಕಫೆನೆ. ಬೋಟಿಂಗ್ ಗೀಟಿಂಗ್ ಎಲ್ಲ ಭಾರಿ ಮಾಡ್ತಾರೆ. ನೋಡಿಸ್ತೇನೆ ತೋರಿಸ್ತೇನೆ ಸುಸ್ತ ಇಲ್ಲಿ ನೋಡಕ್ಕೆ ಕರ್ಕೋಣ. ಎಡೆಕೆಲ್ಲ ಆಗ್ತೈತಿ ಇಂಥದ ಒಂದು ತಾಂಡ ಮಂಕಣ ಬರ ಕಾಣದಿರ್ಲಿ ನಡೆಯಕ್ಕೆ ಕರಿಪಟ್ಟು ಏನ ಸ್ವಲ್ಪ ಹೊತ್ತು ಬೀಚ್ ಅಡ್ಡಾಡ್ಕೊಂಡು ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಬೆಳಿಗ್ಗೆ ಬಂದು ಏನು ಮಾಡ್ದಂಗೆ ಮಲ್ಕೊಂಡ್ಬಿಟ್ಟಿದ್ವಿ. ಈಗ ಸಂಜೆ ಆಗೈತೆ, ಆರಾಮಾಗಿ ಗೋವಾ ಅಡ್ಡಾಡಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಗೋವಾನ ಅಡ್ಡಾಡ್ಕಂತ ನಿಮ್ಗೂ ತೋರಿಸ್ತೀವಿ. ಮಲ್ಕೊಂಡು ನಿದ್ದೆ ಮಾಡ್ತೀವಲ್ಲ. ಗೋವಾದಾಗೆ ಬೀಚ್ ಸೈಡ್ ಈ ಥರ ರೂಮ್ ಚೆನ್ನಾಗಿದೆ. ಗಾಡಿ ಡಿಕ್ಕಿ ಇರ್ತಾವ. ನಮ್ಮವೇ ಅಂದ್ರೆ ನಮ್ಮ ಸ್ವಂತದ್ದಲ್ಲಪ್ಪ, ಅಡುಗೆ ತಂದೀವಿ. ಈ ಕಡೆ ಹೊರಟು ನೋಡಿ ಈ ಥರ ಗಾಡಿಗಳನ್ನ ತಗೊಂಡ್ಬಿಟ್ಟು ಗೋವಾ ನೋಡೋಕೆ ಹೋಗ್ತಿದ್ವಿ. ಬರುವ ಹೋದ್ರವ್ರು. ನಮ್ಮ ಹುಡುಗಂಗೆ ಗೋವಾ ಬರ್ತಿದ್ದಂಕಲ್ಲೇ ಹೆಲ್ಮೆಟ್ ಲಾಕ್ ತೆಗಿಯೋಕೆ ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ಇನ್ನು ಮುಂದಕ್ಕೆ? ನಾವೀಗ ಪಣಜಿ ಕಡೆ ಹೋಗ್ತಾ ಇದ್ದೀವಿ. ಒಂದೇನಪ್ಪ ಬೇಜಾರು ಅಂದರೆ ವಿವಾ ಕಾರ್ನಿವಲ್ ಫಂಕ್ಷನ್ಸು ನಿನ್ನೆ ಮುಗ್ದಿತ್ತೆ. ನಾವಿವತ್ತು ಗೋವಾ ಬಂದ್ಬಿಟ್ಟಿವಿ. ಇವತ್ತು ಮಾರ್ಗೋವಾದಾಗಿದೆ ಫಂಕ್ಷನ್ನು, ಬಟ್ ದೂರ ಆಗುತ್ತೆ, ಹೋಗೋಕ್ಕಾಗಲ್ಲ. ಒಂದು ಕ್ಲಿಪ್ ಹಾಕ್ತೀನಿ ಫಂಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಕೊಂಬರ್ರಿ. Come and join us in celebrating the extraordinary event that Carnival 2026 is.
ವಿವಾ ಕಾರ್ನಿವಲ್ ನೋಡ್ಕೊಂಬಂದ್ರ ಬರೀ ಮುಂದೆ ಹೋಗೋಣ. ಬೈಕ್ ತಗೊಂಡೋಗಿ ಪಾರ್ಕ್ ಮಾಡ್ತಾ ಇದ್ದಾರೆ. ಜುಡಿಯೋದಲ್ಲಿ ಶೂಸ್ ತಗೊಬೇಕಂತೆ. ಬರೀ ಅವ್ರು ಯಾವ ಥರ ಶೂಸ್ಗಳು ತಗೊಂತಾರೆ ನೋಡ್ಕೊಂಡು ಬರೋಣ. ಜುಡಿಯೋ ಕರ್ನಾಟಕಕ್ಕಿಂತ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂತ ಅಂತಾರೆ ಗೋವಾದಲ್ಲಿ. ನನಗೆ ಗೊತ್ತಿಲ್ಲ, ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ. ನಾನು ಈಗ ನೋಡ್ತೀನಿ, ಇವಾಗ ಹೋಗಿ ನೋಡ್ತೀನಿ. ನಮ್ಮ ಹುಡುಗರು ಏನೋ ತಗೊಳಲ್ಲ ಅಂತೇಳಿ ಇಷ್ಟೊಂದು ಶಾಪಿಂಗ್ ಮಾಡ್ಬಿಟ್ಟಾರೆ ಜೋಡಿಯಾಗಿ ಬಂದು. ನೋಡ್ರಿ ಬ್ರಿಡ್ಜ್ ಮೇಲಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸನ್ಸೆಟ್ಟು. ಇನ್ನೂ ಬೀಚ್ ಬಡ್ಡಾಗಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ನಾವು ಕೆಸಿನೋಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಣಜಿಗೆ ಹೋಗ್ತಾಯಿದ್ದೀವಿ. ಹಂಗೆ ಹೋಗ್ತಾ ಸನ್ಸೆಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಂತ ಹೊರಟಿದ್ರೆ ನಮ್ಮ ಹುಡುಗರು ಕೆಸಿನದೊಳಗೆ ಏನೋ ಅಲೋ ಇಲ್ಲ. ಹೋಗ್ಬಿಟ್ಟು ಬಂದು ಹೆಂಗಿರುತ್ತೆ ಏನೋ ಅಂತ ನೋಡ್ತೀನಿ. ನಮ್ಮ ಹುಡುಗರು ಏನೇನು ಮಾಡ್ತಾರೆ ಕೆಸಿನದಾಗ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೇಗಿರುತ್ತೆ ನೋಡಬೇಕು ಅಂತಲೇ ಹೋಗ್ತಿದ್ದೀನಿ. ಆದರೆ ಎಂಟ್ರಿ ಫೀಸ್ ಇಲ್ಲ, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ಎಂಟ್ರಿ ಫ್ರೀ ಇತ್ತು ನಮಗೆ, ಅದಕ್ಕೋಸ್ಕರ ಬಂದ್ವಿ. ಒಳಗಡೆ ತುಂಬಾ ಚೆನ್ನಾಗಿದೆ. ಒಳ್ಳೆ 5 ಸ್ಟಾರ್ ಹೋಟ್ಲು ಫೀಲ್ ಕೊಡುತ್ತೆ. ಕ್ರೂಸಲ್ಲಿ ಮೇಲ್ಗಡೆ ಒಳ್ಳೆ ವೈಬ್ ಇರುತ್ತೆ. ಒಳ್ಳೆ ಡಿನ್ನರ್ ಪಾರ್ಟಿಗೆಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆದಷ್ಟು ವೆಜ್ ಊಟ ಮಾಡಿ, ಯಾಕೆಂದರೆ ನಾನ್ ವೆಜ್ ಒಂಚೂರು ಚೆನ್ನಾಗಿರಲ್ಲ. ವೆಜ್ಜು ಚೆನ್ನಾಗೇ ಇರುತ್ತೆ. ವೆಜ್ ಆರಾಮಾಗಿ ಊಟ ಮಾಡ್ಬೋದು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ನೋಡಿ थोड़ी फुर्सत भी मेरे जा कभी बाहों को दीजिए. थोड़ी फुर्सत भी मेरे जा कभी बाहों को दीजिए. आज की रात मजा हो सका आँखों से लीजिए. आज की रात मजा हो सका आँखों से लीजिए. ಕ್ರೂಸಲ್ಲಿ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಗೇಮ್ ಎಲ್ಲ ನೋಡಿ ನೈಟು ಹೊರಗಡೆ ಬಂದ್ವಿ. ಹೊರಗಡೆ ಬರೋಷ್ಟೊತ್ತಿಗೆ ಒಂದು ಗಂಟೆ 1:30 ಆಗಿತ್ತು. ಕೆಸಿನಾಗ ಯಾರಾದರೂ ಬಂದರೆ ಆಡಕ್ಕೆ ಮಾತ್ರ ಬರಬೇಡ್ರಿ. ಸುಮ್ಮನೆ ನೋಡಕ್ಕೆ ಬರ್ರಿ. ನೋಡ್ಕೊಂಡು ಊಟ ಮಾಡ್ಕೊಂಡು ಪಬ್ಬಲ್ಲಿ ಡ್ಯಾನ್ಸ್ ಗೀನ್ಸ್ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಆಡಿದರೆ ಮಾತ್ರ ಗೋವಿಂದ ಅಷ್ಟೇ. ಗೆದ್ರೆ ಆನ ಅಂತ ಹೋದ್ರೆ ಗೋವಿಂದ. ಲಕ್ಷ ಗೆಲ್ತಾರೆ, ಲಕ್ಷ ಸೋಲ್ತಾರೆ, ಏನು ಮಾಡೋಕ್ಕಾಗಲ್ಲ.
ಹಾಯ್ ಫ್ರೆಂಡ್ಸ್, ಅಲ್ಲೇ ಬೆಳ್ಕರಿತು. ನೈಟ್ ಲೇಟಾಗಿ ಬಂದಿದ್ದರಿಂದ ಬೆಳಗ್ಗೆನೂ ಲೇಟಾಗಿ ಎದ್ದಂಡ್ವಿ. ಎದ್ದು ಬೀಚ್ ಕಡೆ ಬಂದ್ವಿ. ಅಲ್ಲೇ ಮೀನು ಹಿಡ್ಕೊಂಬಂದಿದ್ರು. ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಯಾವ್ಯಾವ ಮೀನಿದ್ದಾವೆ ಏನು ಅಂತ ನೋಡಿ ಒಂದು ಸ್ವಲ್ಪ ಹೊತ್ತು ಬೀಚಲ್ಲೆಲ್ಲ ಆಟಾಡಿ ನಾವು ಸ್ಕೂಟಿ ತಗೊಂಡಿದ್ವಲ್ಲ ಅದನ್ನು ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ಸೀದಾ ವಾಸ್ಕೋ ಕಡೆ ಪಯಣ ಮಾಡಿದ್ವಿ. ಯಾಕಂದರೆ ನೈಟು ರಿಟರ್ನ್ ಊರಿಗೆ ಟ್ರೈನ್ ಇತ್ತು. From Vasco City, if you're feeling the vibe, make some noise. Nana. ವಾಸ್ಕೋಗೆ ಬಂದ್ವಿ. ವಾಸ್ಕೋದ ಬಂದರೆ ಇಲ್ಲೂ ಕೂಡ ವಾಸ್ಕೋ ಕಾರ್ನಿವಲ್ ಅಂತ ಫಂಕ್ಷನ್ ನಡೀತಾ ಇದೆ ರೈಲ್ವೆ ಸ್ಟೇಷನ್ ಮುಂದೆನೇ. ಒಂದು 5 ನಿಮಿಷ ನೋಡಿಕೊಂಡು ಟ್ರೈನ್ ನಮಗೆ ರೆಡಿ ಇತ್ತು. ರೈಲ್ವೆ ಸ್ಟೇಷನ್ ಮುಂದೆನೇ ಫುಟ್ಪಾತ್ ಹೋಟ್ಲುಗಳಿದ್ದಾವೆ. ಊಟ ಚೆನ್ನಾಗೇ ಇರುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಸೀದಾ ಟ್ರೈನ್ ಹತ್ಕೊಂಡು ಊರ ಕಡೆ ಬಂದ್ವಿ. ಮತ್ತೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಬಾಯ್ ಬಾಯ್.